ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಮಗೆ ಗೊತ್ತಿರೋ ಹಾಗೆ ಕ್ಯೂಟೆಸ್ಟ್ CM ಅಂತಂದರೆ ಅದು ವಿಜಯ್ ದಳಪತಿ ಅಂತಲೇ ಹೇಳ್ಬಹುದು. ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಿರೋರು. ನೀವು ನೋಡಿರಬಹುದು, ಚಿಕ್ಕ ಮಕ್ಕಳು ನಮಗೆ ಬಸ್ ಬರ್ತಾ ಇಲ್ಲ, ನಮ್ಮ ಸ್ಕೂಲ್ ಬಿಡೋ ಟೈಮಿಗೆ ಬಸ್ ಹೋಗ್ಬಿಟ್ಟಿರುತ್ತೆ, ನಾವು ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಮನೆಗೆ ನಡ್ಕೊಂಡು ಹೋಗಬೇಕು ಅಂತ ಹೇಳಿರ್ತಾರೆ. ಆ ಮಕ್ಕಳಿಗೆಲ್ಲರಿಗೂ ಕೂಡ ಇವತ್ತಿಂದ ಬಸ್ ನಿಲ್ತಾ ಇದೆ ಸ್ಕೂಲ್ ಮುಂದೆ 5 ನಿಮಿಷಗಳ ಕಾಲ. ಒಂದಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಮಕ್ಕಳಿಗೆ ಸ್ಕೂಲ್ ಬಿಡೋದಕ್ಕಿಂತ ಮುಂಚೆ ಬಸ್ಗಳೆಲ್ಲ ಪಾಸ್ ಆಗಿರ್ತಿತ್ತು. ಬಟ್ ಫಸ್ಟ್ ಟೈಮು 5 ನಿಮಿಷಗಳ ಕಾಲ ಒಬ್ಬ ಡ್ರೈವರ್ ನಿಲ್ಲಿಸಿ ನಮ್ಮ ಅಂಗಡಿ ಮುಂದೆ ಮಕ್ಕಳು ಸ್ಕೂಲಿಂದ ಬರೋ ತನಕ ಕಾದು, ಅಂದರೆ ಪ್ರೈವೇಟ್ ಬಸ್ ಮಾಡೋದಲ್ವಾ, ಆ ರೀತಿಯಾದಂತಹ ಕೆಲಸ ಗೌರ್ಮೆಂಟ್ ಬಸ್ ಮಾಡಿದೆ ಅಂತ ಅಲ್ಲಿನವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಜನ ನೀರಿನ ಸಮಸ್ಯೆ ಇದೆ, ನಮಗೆ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಬಿಸಿ ಊಟದ ಸಮಸ್ಯೆ ಇದೆ ಅಂತ ತಾವು ಕೇಳಿ ಇರ್ತೀರ. ಅದೆಲ್ಲದಕ್ಕೂ ಕೂಡ ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. CM ಆದಮೇಲೆ ಸಾಕಷ್ಟು ವಿಡಿಯೋಗಳು ರಿಲೀಸ್ ಆಯಿತು ವಿಜಯ್ ಅವ್ರದ್ದು. ಒಂದಷ್ಟು ಒಳ್ಳೆ ಕೆಲಸಗಳಾಗಿರ್ಬೋದು ಅಥವಾ ಎಲ್ಲಾದರೂ ಒಳ್ಳೆ ಮಾತುಗಳನ್ನಾಡಿದರೆ ಆ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಮಧ್ಯದಲ್ಲಿ ಒಂದು ವಿಡಿಯೋ, ಈ ಬಿಗಿಲ್ ಅನ್ನುವಂತಹ ಸಿನಿಮಾ ತಾವು ನೋಡಿದರೆ ಗೊತ್ತಿರುತ್ತೆ. ಅದರಲ್ಲಿ ಒಂದು ಸೀನ್ ಇರುತ್ತೆ, ಒಂದು ಡುಮ್ಮುಕಿರೋ ಪಾಪ ಹುಡುಗಿಯನ್ನು ಗುಂಡಮ್ಮ ಗುಂಡಮ್ಮ ಅಂತ ರೇಗಿಸ್ಬೇಕಾಗಿರುತ್ತೆ. ವಿಜಯ್ ಅವರು 100 ಸತಿ ಕ್ಷಮೆಯನ್ನು ಕೇಳಿದ್ದಾರಂತೆ ಆ ಒಂದು ಹುಡುಗಿ ಹತ್ರ. ಕಾರಣ ಇಷ್ಟೇ, ಆ ಥರ ಅದೊಂದು ಬಾಡಿ ಶೇಮಿಂಗ್ ವರ್ಡು, ಆ ರೀತಿಯಾಗಿ ಮಾಡಬಾರ್ದು ಯಾರಿಗೂ ಕೂಡ ನಾವು. ಬಟ್ ಆ ಸಿನಿಮಾದಲ್ಲಿ ಆ ಡೈಲಾಗ್ ಹಾಗೆ ಇರೋದು, ಹಾಗೆ ಹೇಳಬೇಕು. ಬಟ್ ನಿನ್ನ ಮನಸ್ಸಿಗೆ ಬೇಜಾರಾಗಿದೆ, ತಪ್ಪಾಯ್ತಮ್ಮ ಅಂತ ಹೇಳ್ಬಿಟ್ಟು 100 ಸತಿ ಕ್ಷಮೆ ಕೇಳಿದ್ರು ಅಂತ ಆ ಒಂದು ಹೆಣ್ಮಕ್ಳು ಇತ್ತೀಚಿನ ಯಾವುದೋ ಒಂದು ಸ್ಟೇಜ್ ಮೇಲೆ ನಿಂತಾಗ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗುಂಡಮ್ಮ ಅಂತ ಅನ್ನೋದು ಬರೀ ಬಾಡಿ ಶೇಮಿಂಗ್ ಅಲ್ಲ, ಒಂದು ಕ್ಯೂಟ್ ಆಗಿರುವಂತಹ ಹೆಸರು. ನಾವು ಚಬ್ಬಿಯಾಗಿ ಮುದ್ದಾಗಿದ್ರೆ ಗುಂಡಮ್ಮ ಅಂತ ಪ್ರೀತಿಯಿಂದ ಕರೆಯುವಂತಹ ಹೆಸರು ಅಷ್ಟೇ. 100 ಬಾರಿ ಆ ಸಿನಿಮಾ ಮಾಡುವಾಗ ಕ್ಷಮೆಯನ್ನು ನನ್ನ ಹತ್ರ ಕೇಳಿದರು. ಅಷ್ಟು ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿ ಅಂತ ಒಂದು ಸ್ಟೇಜ್ ಮೇಲೆ ವಿಜಯ್ ಅವ್ರ ಬಗ್ಗೆ ಹೇಳ್ತಾರೆ. ತಾವು ನೋಡಿರ್ತೀರ ಅವರ ಬದಲಾವಣೆಗಳು, ಅವ್ರು CM ಆದಮೇಲೆ ಆ ಒಂದು ಜಾಗದ ಬದಲಾವಣೆಗಳು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಲಂಚ ತಗೊಳ್ಳಂಗಿಲ್ಲ, ಲಂಚ ತಗೊಳ್ತಾ ಇದ್ದರೆ ಫೈನ್ ಹಾಕ್ತಾರೆ. ಅದ್ರ ಜೊತೆಗೆ ನೀವು ಅವ್ರು CM ಆದಾಗ ಪ್ರಮಾಣ ವಚನ ಸ್ವೀಕರಿಸುವಾಗ ಈ ಒಂದು ವಿಡಿಯೋವನ್ನು ನೋಡಿರ್ತೀರ. ಅಲ್ಲಿರುವಂತಹ ಒಂದು ಟೇಬಲ್ನ ಒಂದು ಸೈಡ್ ತೆಗಿರ್ಬೇಕಂದಾಗ ಆ CM ಅವರು ಕೂಡ ಕೈ ಜೋಡಿಸ್ತಾರೆ. ಆ ಒಂದು ವಿಡಿಯೋನ ತಾವೆಲ್ಲರೂ ನೋಡಿರ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಆಗ ಅಲ್ಲಿರೋರೆಲ್ಲ, ಸರ್ ನೀವು CM, ನಾವು ಈ ಕೆಲಸ ಮಾಡಬೇಕು ಅಂತ ಅನ್ಕೊತಾರೆ. ಆದರೆ ನೀವು ಸಾಕಷ್ಟು ಕಡೆಗಳಲ್ಲಿ ನೋಡಿರ್ತೀರ, CM ಅಲ್ದಲೇ ಹೋದ್ರೂ ಪರವಾಗಿಲ್ಲ, ರಾಜಕೀಯದಲ್ಲಿ ಯಾವುದೋ ಒಂದು ಚಿಕ್ಕ ಹೆಸರು ಮಾಡಿದರೆ ಸಾಕು, ಕೈ ತೋರಿಸಿ ಮಾತಾಡುವಂಥದ್ದು, ಕಾಲು ತೋರಿಸಿ ಮಾತಾಡುವಂಥದ್ದು, ನಾನು ಹೇಳಿದ್ದೆ ನಡಿಬೇಕು ಅಂತ ಅನ್ನುವಂಥದ್ದು, ಅದೇನೋ ಒಂದು ಪಟ್ಟ ಸಿಕ್ಕಿದೆ ಅನ್ನೋ ಥರ ಆಡ್ತಾ ಇರ್ತಾರೆ. ಆದರೆ ದಳಪತಿ ವಿಜಯ್ ಅವರು ಆ ರೀತಿಯಾದಂತಹ ಯಾವುದೇ ಅಹಮಿಲ್ಲ. ರೀಸೆಂಟಾಗಿ ಅವ್ರ ಕಾರನ್ನು ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಗೌರ್ಮೆಂಟ್ ವೆಹಿಕಲ್ಲಿಗೆ ಅಂತ ಹೇಳ್ಬಿಟ್ಟು ಡ್ರೈವರ್ನ ಕೊಟ್ಟಿರ್ತಾರೆ. ಆದರೆ ಡ್ರೈವರ್ ಸಹಾಯ ಇಲ್ಲದೆ ಅವ್ರ ಗಾಡಿಯನ್ನು ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ವಿಡಿಯೋವನ್ನು ನೀವು ನೋಡಿರ್ತೀರ. ಬಟ್ ತಮಿಳ್ನಾಡು ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಿದೆ. ಬದಲಾವಣೆ ಆಗೋದಕ್ಕೆ ಕಾರಣ ವಿಜಯ್ ಅವರು ಮಕ್ಕಳಿಗೆ ಸ್ಕೂಲ್ ಬಸ್ಸಿಂದ ಹಿಡಿದು ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು, ಫುಡ್ಡು ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಕೂಡ ಟೇಸ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ತುಂಬ ವಿಚಾರಗಳು ಬದಲಾವಣೆ ಆಗಿದೆ. ಅದೇ ಹೇಳ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಈ ಜಂತರ್ ಮಂತರೆಲ್ಲ ಈ ರೀತಿಯಾಗಿ ಆಗ್ತಾ ಇತ್ತಲ್ಲ, ವಿದ್ಯಾರ್ಥಿಗಳೆಲ್ಲ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ, ನ್ಯಾಯ ಸಿಕ್ಕೋದಕ್ಕೆ ಇಷ್ಟು ದಿನಗಳು ಬೇಕಾಯಿತು ಅಂತ. ಅದೇ ವಿಜಯ್ ಥರ ಯಾರಾದರೂ ಒಬ್ರು ಇದ್ದಿದ್ದಿದ್ರೆ ಮೇ ಬಿ ಇಷ್ಟೊಂದು ದಿನ ಎಳಿತಾ ಇರಲಿಲ್ಲ. ಆ ರೀತಿಯಾದಂತಹ ಒಬ್ಬ ಜನನಾಯಕ ಎಲ್ರಿಗೂ ಬೇಕು, ಅಷ್ಟು ಹಂಬಲ್ ಆಗಿರುವಂತಹ ಪರ್ಸನ್ಸ್ ಎಲ್ಲರಿಗೂ ಬೇಕು ಅಂತ ಒಂದಷ್ಟು ಜನರು ಮಾತನಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.